ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯಗೌಡ. ಎಸ್, ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಲು ಸಾಲು ಸಿನಿಮಾಗಳು ಬರ್ತಾನೆ ಇದೆ. ಎಸ್, ಆ ಸಿನಿಮಾ ಸಾಲುಗಳಲ್ಲಿ ಪಾಠಶಾಲೆ ಅನ್ನುವಂಥದ್ದು ಕೂಡ ಈಗ ಸೇರ್ಪಡೆ ಹೊಂದಿರುವಂಥದ್ದು. ಇದೇ ನವೆಂಬರ್ 28ನೇ ತಾರೀಕು ರಿಲೀಸ್ ಹಂತದಲ್ಲಿ ಕೂಡ ಇರುವಂಥದ್ದು. ಈ ಪಾಠಶಾಲಾ ಸಿನಿಮಾದಲ್ಲಿ ನಟಿಸಿರುವಂತಹ ಸುಧಾಕರ್ ಅವರು ಹಾಗೂ ಪ್ರದೀಪ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಕಾರ್ಯಕ್ರಮಕ್ಕೆ ಮೊದಲದಾಗಿ ಅವ್ರನ್ನ ಸ್ವಾಗತ ಮಾಡೋಣ. ಎಸ್ ಸರ್, ಇಬ್ಬರಿಗೂ ಸ್ವಾಗತ. ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ಪಾಠಶಾಲಾ ಅನ್ನುವಂತಹ ಕತೆ ಕೇಳಿದಾಗ ಹೇಗ ಅನಿಸ್ತು ನಿಮ್ಮಿಂದ ಶುರು ಮಾಡೋದಾದ್ರೆ? ನಾವು ಏನಂದ್ರೆ ತೀರ್ಥಹಳ್ಳಿಲಿ ವಾತಾವರಣ ಓಡಾಡ್ತಾ ಇತ್ತು, ಅಂದ್ರೆ ನೇಮ್ ಓಡಾಡ್ತಾ ಇತ್ತು. ಪಾಠಶಾಲಾ ಅಂತೇಳಿ ಒಂದು ಪಿಕ್ಚರ್ ಅನ್ನ ಮಾಡಕ್ಕೆ ತೀರ್ಥಹಳ್ಳಿಗೆ ಟೀಮ್ ಬಂದಿದೆ, ಪಾಠಶಾಲಾ ಟೀಮ್ ಬಂದಿದೆ ಅಂತೇಳಿ ಮಂಜುನಾಥ್ ಶೆಟ್ಟಿ ಅವರು ಇದ್ದವರು ಅವರು ಬಂದಿದ್ದಾರೆ. ಆಡಿಷನ್ ಅಂದ್ರೆ ಮಕ್ಕಳನ್ನ ಪಾತ್ರ ಕೊಡುತ್ತಿದ್ದಾರೆ ಅಂತೇಳಿ ಒಂದು ನಮ್ಮ ಫ್ರೆಂಡ್ ಒಬ್ರು ರವೀಶ್ ಅಂತೇಳಿ ಅವರು ಹೇಳಿದ್ರು. ಹೇಳಿದಾಗ ನಮಗೇನು ಅದ್ರ ಬೇರೆ ಏನು ಯೋಚನೆ ಬಂದಿರಲಿಲ್ಲ. ಎಲ್ಲ ಪಿಕ್ಚರು ಸಾಮಾನ್ಯ ಬರ್ತದೆ, ಶೂಟಿಂಗ್ ಬರ್ತಾರೆ, ಅದೇ ತರ ಶೂಟಿಂಗ್ ಇದು ಅಂತ ತಿಳ್ಕೊಂಡಿದ್ದು. ಆಮೇಲೆ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದು, ಅದ್ರ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಅರುಣ್ ಮತ್ತೆ ರವಿಶೆಟ್ಟಿ ಅಂತ ನಾವು ಒಂದು 8 ಜನ ಕೋ ಪ್ರೊಡ್ಯೂಸರ್ ಇದ್ದೀವಿ. ನಾವೊಂದು 4 ಜನ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಇದಕ್ಕೆ ಪಾಠಶಾಲೆಗೆ ಸ್ವಲ್ಪ ಏನು ಪ್ರೊಡ್ಯೂಸರ್ ಅಂದ್ರೆ ಅರ್ಥನೇ ಗೊತ್ತಿರಲಿಲ್ಲ ನಮಗೆ. ಸ್ವಲ್ಪ ಏನಾದ್ರು ಅಮೌಂಟ್ ಹೆಲ್ಪ್ ಮಾಡಿದ್ರೆ ಒಳ್ಳೆ ರೀತಿಲಿ ಮಾಡ್ಬೋದು ಅಂತೇಳಿ ಒಂದು ಬಂತು. ಅವಾಗ ಎಲ್ಲರೂ ಒಟ್ಟು ಸೇರಿ ಒಂದು ಹುಡುಕೆ ಮಾಡೋಣ ಇರ್ಲಿ ಅಂತೇಳಿ ಅದು ನಡೀತಾ ಚೆನ್ನಾಗಾಯ್ತು. ಮತ್ತೆ ಅದರಲ್ಲೂ ಸಹಿತ ನಮಗೂ ಒಂದು ಪಾತ್ರನ ಕೊಟ್ಟಿದ್ದಾರೆ, ನಾರಾಯಣ ಆಚಾರ್ ಅಂತೇಳಿ ಒಂದು ಆಚಾರ ಪಾತ್ರನ ಅದರಲ್ಲಿ ಮಾಡಿದ್ದೀನಿ, ಕೊಲ್ಮೆ ಆಚಾರ ಕೆಲಸ. ಅದನ್ನ ಮೇಯ್ನು ವಿಲನ್ ಆಗಿ ಬಂದಿದೆ. ಪಾಠಶಾಲಾ ಅಂತೇಳಿ ಒಂದು 80ರ ದಶಕದ್ದು ನಾವು ಓದಿರೋಂಥ ನೆನಪನ್ನ ಇಲ್ಲಿ ಮತ್ತೆ ಮರುಗಿಸ್ಬೋದು ಅಂತೇಳಿ ಭಾರಿ ಚೆನ್ನಾಗಿ ಮೂಡ್ ಬಂದಿದೆ. ನ್ಯಾಚುರಲ್ ಸೀನ್ಸು, ಮಲೆನಾಡು ಮತ್ತೆ ತೀರ್ಥಹಳ್ಳಿ ಭಾಗದ್ದು ನ್ಯಾಚುರಲ್ ಆಗಿ ಎಲ್ಲ ಸೀನರಿ ನ್ಯಾಚುರಲ್ ಆಗಿದೆ. ಮಳೆ ಬರೋದಾದ್ರು ಒಂದು ನ್ಯಾಚುರಲ್ ಆಗಿದೆ, ನಾವು ಯಾವುದು ಪ್ರಾಕ್ಟಿಕಲ್ ಆಗಿ ಯಾವುದೂ ಇಲ್ಲ. ಆ ಥರ ಸೀನರಿ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಎಲ್ಲ ಮಕ್ಕಳದು ಆ್ಯಕ್ಟಿಂಗ್ನ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಪಿಕ್ಚರು ಸಹಿತ ಅಷ್ಟು ಚೆನ್ನಾಗಿದೆ. ಹಾಡನ್ನ ಈಗಾಗಲೇ ಸಾಕಷ್ಟು ಚೆನ್ನಾಗಿ ನೋಡಿರ್ತಾರೆ, ಹಾಡು ಸೂಪರ್ ಬಂದಿದೆ. ಏನು ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಸಹಿತ ಆಕ್ಟಿಂಗ್ ಈಗ ಹೊಸಬ್ರು ಅಂತೇಳಿ ಯಾರು ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಬಂದಿದೆ ಎಲ್ಲರದು ಕೂಡ. ಓಕೆ ಸರ್, ನಿಮಗೆ ಪಾಠಶಾಲಾ ಅನ್ನುವಂತ ಒಂದು ಆಪರ್ಚುನಿಟಿ ಬಂದಾಗ ಹೇಗ್ ತಗೊಂಡ್ರಿ? ಆಮೇಲೆ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು? ನನಗೆ ತುಂಬಾ ಖುಷಿ ಕೊಟ್ಟ ಚಲನಚಿತ್ರ ಇದು. ನಾನು ಮಲೆನಾಡವನೇ ಆದ್ರಿಂದ ಇಲ್ಲಿ ಬೆಂಗಳೂರಲ್ಲಿ ನಾನು ಲೆಕ್ಕ ಪರಿಶೋಧಕನಾಗಿ ಕೆಲಸ ಮಾಡ್ತೀನಿ. ನಮ್ಗೆ ಈ ಕ್ಷೇತ್ರ ಹೊಸದು. ಅದರಲ್ಲೂ ನಮ್ಮ ನಿರ್ದೇಶಕರು ನನ್ನ ಬಾಲ್ಯದ ಗೆಳೆಯ. ಅವರು ಹೇಗೆ ಅಂದ್ರೆ ಈ ಮಳೆಗೆ ಕಾದು ಈ ಚಿತ್ರವನ್ನ ಚಿತ್ರೀಕರಿಸಿದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಒಂದ್ ಕಡೆ ಹೇಳ್ತಾರೆ, ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲು ಮಿಂಚಿಗೆ ನಡುಗುತ್ತಿದೆ ಪರ್ವತವನ ರಾತ್ರಿ, ತುದಿ ಇಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ ತಬ್ಬಿದೆ ಕಾದಂಬಿನಿ ರಾಶಿ ಅಂತ. ಹಾಗೆ ಈ ಮಲೆನಾಡಿನ ಮಳೆಯ ರುದ್ರ ನರ್ತನ ಅಂತಾನೆ ಹೇಳ್ತೀವಿ. ಆ ಮನಮೋಹಕ ದೃಶ್ಯವನ್ನ ಸೆರೆ ಹಿಡಿಯುವಲ್ಲಿ ಮತ್ತೆ ಈ ಕತೆ ಜೊತೆಗೆ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಚಿತ್ರವನ್ನ ನಿರ್ದೇಶಿಸುವಲ್ಲಿ ಗೆಳೆಯ ಹೆದ್ದೂರು ಮಂಜುನಾಥ್ ಶೆಟ್ಟಿ ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ಸಮಾಜಕ್ಕೆ ಒಂದು ಸಂದೇಶ ಕೊಡೋದ್ರ ಜೊತೆಗೆ ಪರಿಸರ ಕಾಳಜಿ ಜೊತೆಗೆ ವನ್ಯಜೀವಿ ಸಂರಕ್ಷಣೆಯ ಕೂಡ ಇದರ ಮುಖ್ಯ ಉದ್ದೇಶ. ಅದ್ರ ಜೊತೆಗೆ 80ರ ದಶಕದಲ್ಲಿ ನಮ್ಮ ಶಾಲೆಯ ಪರಿಕಲ್ಪನೆ ಹೇಗಿತ್ತು, ಗುರು ಶಿಷ್ಯರ ಸಂಬಂಧ ಹೇಗಿತ್ತು, ನಾವು ಹೇಗೆ ಪೆಟ್ಟು ತಿನ್ಕೊಂಡು ಮತ್ತೆ ಅದೇ ಪ್ರೀತಿ ಅದೇ ಗೌರವ ಹಾಗೆ ನಡ್ಕೊಳ್ತಾ ಇದ್ದೀವಿ. ಈಗಿನ ಶಿಕ್ಷಣ ಪದ್ಧತಿ ಹೇಗೆ ಬದಲಾಗಿದೆ ಅನ್ನೋದೊಂದು ಒಳ್ಳೆ ಸಂದೇಶವನ್ನು ಕೊಡೋದ್ರ ಜೊತೆಗೆ, ನೀವು ಮಲೆನಾಡವ್ರೆ, ನಿಮ್ಗೂ ಗೊತ್ತು ಮಲೆನಾಡಿನ ಪ್ರಕೃತಿ ಸೌಂದರ್ಯನ ಸವಿಯೋದೇ ಒಂದು ಇದು. ಅದಕ್ಕೆ ಕುವೆಂಪು ಇನ್ನೊಂದು ಕಡೆ ಹೇಳ್ತಾರೆ, ಸದ್ದಿಲ್ಲದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡಿಯಲ್ಲಿ ಗುಡಿಸಲೊಂದಿರಲಿ ಅಂತ. ಕರ್ನಾಟಕದ ಸ್ವರ್ಗ ಎಂದೇ ಬಿಂಬಿತವಾದ ಈ ಮಲೆನಾಡಿನಲ್ಲಿ ಚಿತ್ರೀಕರಿಸಲ್ಪಟ್ಟ ಈ ಚಿತ್ರದಲ್ಲಿ ನಾವು ಒಂದು ಭಾಗವಾಗಿರೋದು ನಮ್ಮ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಪ್ರೇಕ್ಷಕರ ಮನ ಗೆಲ್ಲುವುದು ಗ್ಯಾರಂಟಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾವು ವಿನಮ್ರವಾಗಿ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ವಿನಂತಿಸ್ಕೊಡ್ತೀನಿ. ಅದರಲ್ಲಿ ಅರಣ್ಯ ಇಲಾಖೆಯ ಒಂದು ಸಿಬ್ಬಂದಿ ಪಾತ್ರ ಗಾರ್ಡ್ ಗೋಪಾಲ್ ಅಂತ ಒಂದು ಪಾತ್ರ ನಿರ್ವಹಿಸಿದ್ದೀನಿ. ನಾವು ಚಲನಚಿತ್ರಕ್ಕೆಲ್ಲ ಹೊಸಬರು. ನಮ್ಮಂತ ಎಷ್ಟೋ ಜನನ್ನ ಅದರ ಜೊತೆಗೆ ಒಂದು 50-60 ಹುಡುಗರನ್ನ ಅವ್ರನ್ನ ಇಲ್ಲಿ ಈ ಚಿತ್ರದಲ್ಲಿ ಅವ್ರನ್ನ ಹೇಗೆ ಪಾತ್ರ ಮಾಡಿಸ್ಬೇಕು ಅನ್ನೋದು ಆ ಸೂಕ್ಷ್ಮ ಸಂವೇದನೆ ಜೊತೆಗೆ ಆ ತಾಳ್ಮೆ ಒಬ್ಬ ನಿರ್ದೇಶಕರಿಗೆ ಬೇಕು. ನಮ್ಮ ನಿರ್ದೇಶಕರು ರವಿಚಂದ್ರನ್ ಸರ್ ಅಂತವರ ಗರಡಿಯಲ್ಲಿ ಪಳಗದವರು. ಅವರು ತುಂಬ ಸೂಕ್ಷ್ಮ ಸಂವೇದನೆಯಿಂದ ಮಲೆನಾಡಿನ ಆ ಗ್ರಾಮೀಣ ಸೊಗಡಿನ ಜೊತೆಗೆ ನಮ್ಮ ಕಲಾ ಪ್ರಕಾರವನ್ನು ಅನಾವರಣಗೊಳಿಸುವ ಒಂದು ಯಶಸ್ವಿ
ಪ್ರಯತ್ನವನ್ನು ಮಾಡಿದ್ದಾರೆ. ನಿಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೇಳ್ಕೊತೀನಿ. ಎಸ್ ಸರ್. ಸರ್ ಇವನ್ ಮಲೆನಾಡ್ ಭಾಗದಲ್ಲಿ ಹೇಗಾಗುತ್ತೆ ಅಂದ್ರೆ ಅಡಿಕೆ ತೆಗಿ, ಅಡಿಕೆನ ಒಣಗ್ಸು, ಅಡಿಕೆನ ಮಾರು ಅನ್ನುವಂಥದ್ದು ಅದೇ ಕೆಲ್ಸಕ್ಕೆ ಮುಳುಗಿರ್ತೀವಿ ನಾವು. ಬಟ್ ನಿಮಗೆ ಅನ್ಸಿತ್ತ ಸರ್ ನಾನೊಂದು ಪ್ರೊಡ್ಯೂಸರ್ ಆಗ್ತೀನಿ, ನಾನೊಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಅನ್ನುವಂಥದ್ದು ಏನಾದ್ರು ಅನ್ಸಿತ್ತಾ? ಇಲ್ಲ ಮೇಡಮ್, ಯಾವುದು ನಾವು ಅನ್ಸ್ಕೊಂಡಿರ್ಲಿಲ್ಲ. ನಾವು ರೈತರೇ, ಹಳ್ಳಿಲೇ ಇರೋಂಥದ್ದು. ನಮಗೆ ಈ ತರ ಪ್ರೊಡ್ಯೂಸ್ ಮಾಡ್ತೀವಿ ಅಂತನೂ ಗೊತ್ತಿಲ್ಲ, ಈ ತರ ಆಕ್ಟ್ ಮಾಡ್ತೀವಿ ಅಂತನೂ ಗೊತ್ತಿರಲಿಲ್ಲ. ನಾವೇನ್ ಕತೆ ಕೇಳಿ ಬಂದಿದ್ದಲ್ಲ ಪಾಠಶಾಲೆ. ಆ ಪಾಠಶಾಲಾ ನೇಮ್ ಕೇಳಿ ನಾವು ಇಂದಿನ ಲೈಫನ್ನ ಮಾಡ್ಬೋದು, ಈಗಿನ ಮಕ್ಳಿಗೆ ಸ್ವಲ್ಪ ಅದು ಗೊತ್ತಾಗ್ಲಿ ಅಂತನೂ ನಮ್ಮದು ಒಂದು ಉದ್ದೇಶ ಇತ್ತು. ಅದು ಬರ್ತಾ ಬರ್ತಾ ಬಾರಿ ಚೆನ್ನಾಗಿ ಮೂಡುವಂತ ಸಣ್ಣ ಬಡ್ಜೆಟ್ ಅಂತೇಳಿ ಮಾಡಿರೋದು. ಅದು ದೊಡ್ಡ ಬಡ್ಜೆಟಿನ ಸಿನಿಮಾ ತರನೇ ಆಗಿದೆ. ಎಲ್ಲೂ ಕೊರತೆ ಕಂಡು ಬರಲ್ಲ. ದೊಡ್ಡ ಬಡ್ಜೆಟಿನ ಸಿನಿಮಾಕ್ಕೂ ನಮ್ಮ ಸಿನಿಮಾಕ್ಕೂ ಎಲ್ಲೂ ಕೊರತೆ ಕಂಡು ಬರಲ್ಲ. ಪ್ರಮೋಷನ್ ಒಂದು ನೀವು ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದ್ರೆ 100% ದೊಡ್ಡ ಸಿನಿಮಾ ತರನೇ ದೊಡ್ಡ ಹೆಸರನ್ನು ಮಾಡೋದಂತೂ 100% ಗ್ಯಾರಂಟಿ. ನಮಗೂ ಖುಷಿ ಇದೆ ಅದರಲ್ಲಿ ಆಕ್ಟಿಂಗ್ ಮಾಡಿದಕ್ಕೆ, ಪ್ರೊಡ್ಯೂಸ್ ಮಾಡಿದಕ್ಕೆ ಖುಷಿ ಇದೆ. ಓಕೆ ಸರ್, ಮೂಲತಃ ನೀವು ಮಲೆನಾಡ್ ಭಾಗದವರು, ಬಟ್ ಆದ್ರೆ ಈಗ ಬೆಂಗಳೂರಲ್ಲಿ ಇರುವಂತದ್ದು. ಬಟ್ ಒಂದು ಸರಿ ಮಲೆನಾಡಿಂದ ಕಾಲ್ ಬಂದು ನೀವು ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ಬೇಕು ಅಂತ ಬಂದಾಗ ಹೆಂಗ್ ತಗೊಂಡ್ರಿ ಸರ್ ನೀವು ಅದನ್ನ? ಅಲ್ಲ, ನಮ್ಗೆ ಖುಷಿ ಆಯ್ತು. ನಾನು ಹೇಳಿದೆ ಡೈರೆಕ್ಟರ್ಗೆ, ನಾವೆಲ್ಲ ಈ ಫೀಲ್ಡಲ್ಲಿ ಏನೂ ಇಲ್ಲ, ನಮಗೇನು ಗೊತ್ತಿಲ್ಲ. ಇಲ್ಲ ಬ್ರದರ್, ನೀವು ಬನ್ನಿ ನಮ್ಮ ಜೊತೆ, ನಾವು ಹೇಳ್ಕೊಡ್ತೀವಿ ಮಾಡಿ. ನಿಮ್ಗೆ ಮಲೆನಾಡಿನಲ್ಲಿ ನಮ್ಮ ಮಣ್ಣಿನ ಗುಣನೇ ಹಾಗೆ, ಎಲ್ಲ ನಮ್ಮ ಪ್ರತಿಭೆಗಳ ಹುಟ್ಟು ಹಾಕಿದ ಜಾಗ ಅದು. ಎಲ್ಲರೂ ಕಲಿತೀರಿ ನೀವು, ಬನ್ನಿ ಅಂತ ಕರೆದು ನನಗೆ ತುಂಬ ಖುಷಿ ಆಯಿತು. ನನ್ನ ಪಾತ್ರದ ಬಗ್ಗೆನೂ ನನಗೆ ಹೆಮ್ಮೆ ಇದೆ. ಆ ಪಾತ್ರ ಒಂದು ಸಕಾರಾತ್ಮಕವಾಗಿಯೇ ಹೋಗ್ತದೆ. ನಾವು ಬದುಕಲ್ಲಿ ಏನು ಒಂದು ಸಿದ್ಧಾಂತ ಇಟ್ಕೊಂಡಿದ್ದೀವಿ, ಆ ಸಿದ್ಧಾಂತಕ್ಕೆ ತಕ್ಕದಾಗೆ ಇದೆ. ನನಗೆ ತುಂಬಾ ಖುಷಿ ಕೊಡ್ತು. ಅದ್ರ ಜೊತೆಗೆ ಈ ಬಾಲ್ಯವನ್ನ ಮತ್ತೆ ನೆನಪು ಮಾಡ್ಕೊಳ್ಳುವ ಸವಿ ನೆನಪು ಅಂತ ನಾವೇನು ಹೇಳ್ತೀವಿ, ಅದು ಮತ್ತೆ ಮರುಕಳಿಸೋ ತರ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ನಿರ್ಮಾಪಕರುಗಳು ಇವರೆಲ್ಲರೂ ನಮ್ಮ ಆತ್ಮೀಯ ಗೆಳೆಯರೇ, ಬಾಲ್ಯದ ಸ್ನೇಹಿತರು. ಇವರು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಎಲ್ಲ ಇದರಲ್ಲೂ. ಕಾರ್ಯಕಾರಿ ನಿರ್ಮಾಪಕರಾದ ಪ್ರೀತಿ ಮಂಜುನಾಥ್ ಅವರು ಕೂಡ ಅಷ್ಟೇ. ಓವರಾಲ್ ಎಲ್ಲರೂ ಒಂದು ಒಳ್ಳೆ ರೀತಿ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕಿಂತನೂ ಮುಖ್ಯವಾಗಿ ಮೇಡಮ್, ಕುಟುಂಬ ಸಮೇತವಾಗಿ ನೋಡಬಹುದು. ಎಲ್ಲೂ ಒಂದು ಮನಸ್ಸಿಗೆ ಬೇಜಾರಾಗುವಂತ ಪದ ಬಳಕೆ ಆಗಲಿ ಯಾವುದೂ ಇಲ್ಲ. ಈಗಿನ ಗೊತ್ತಲ್ಲ, ಈಗಿನ ಸಾಹಿತ್ಯದ ಬಗ್ಗೆನೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ. ಅರ್ಥ ಸಂಬಂಧ ಇಲ್ಲದೆ ಒಂದಷ್ಟು ಇದೆ. ಆದ್ರೆ ನಮ್ಮ ನಿರ್ದೇಶಕರು ಬಹಳ ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ. ನಿರ್ಮಾಪಕರು ಒಳ್ಳೆ ಪ್ರೋತ್ಸಾಹ ಕೊಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನ ಎಲ್ಲ ಸಪೋರ್ಟ್, ನೀವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಎಸ್ ಸರ್, ಒಂದ್ ಕಡೆ ಪ್ರೊಡ್ಯೂಸರ್ ಆಗಿದ್ರಿ, ಇನ್ನೊಂದ್ ಕಡೆ ಸಿನಿಮಾದಲ್ಲೇ ನಟನೆ ಮಾಡಿದೀರಾ. ಸೊ ಯಾವ್ದು ಬೆಸ್ಟ್ ಅನ್ಸ್ತು ಸರ್ ನಟನೆ ಮಾಡಿದ್ಮೇಲೆ? ಪ್ರೊಡ್ಯೂಸರ್ ಆಗಿ ಸುಮ್ನಿರೋದು ಬೆಸ್ಟ್ ಅನ್ಸ್ತಾ, ನಟನೆ ಮಾಡೋದು ಬೆಸ್ಟ್ ಅನ್ಸ್ತಾ? ಇಲ್ಲ, ಎರಡೂ ಹೊಸ ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ನಮಗೆ ಏನೋ ಒಂದು ಗುರುತಿಸ್ಕೊಳಕ್ಕೆ, ಈಗ ಮಲೆನಾಡು ಭಾಗದಲ್ಲಿ ನಾವು ಒಂದು ರೈತರಾಗಿ ನಾವು ಎಲ್ಲೋ ಒಂದು ಗುರುತಿಸ್ಕೊಂಡಲ್ಲ ಅಂತೇಳಿ ಒಂದು ಹೆಮ್ಮೆ ಇದೆ. ಆಕ್ಟರ್ ಆಗಿ ಕೂಡ ಮತ್ತೆ ಇದು ಪ್ರೊಡ್ಯೂಸರ್ ಆಗಿ ಕೂಡ. ಅದರಿಂದ ಎಲ್ಲೂ ಎರಡಕ್ಕೂ ಏನು ನಮಗೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಅನ್ಸಿಲ್ಲ. ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ವಿ, ಚೆನ್ನಾಗಿದೆ. ಇಷ್ಟೊತ್ತವರೆಗೆ ಚೆನ್ನಾಗಿ ಬಂದಿದೆ. ಇನ್ನೇನು ಥಿಯೇಟರ್ ಮುಖಾಂತರ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ತು ಅಂದ್ರೆ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅಂತೀರಾ? ಎಸ್ ಸರ್, ಇವಾಗ ನೀವು ನೋಡಿರ್ಬೋದು ಮಲೆನಾಡು ಭಾಗದಲ್ಲಿ ತುಂಬಾ ಸಿನಿಮಾಗಳು ಬಂದಿದೆ. ಸೊ ಅದರಲ್ಲಿ ಪಾಠಶಾಲೆನೂ ಕೂಡ ಒಂದು, ನೀವು ಕೂಡ ಪಾತ್ರ ಮಾಡಿದೀರಾ. ಎಸ್, ನಿಮ್ಮ ಪಾತ್ರದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್, ನಿಮ್ಮ ಪಾತ್ರ ಯಾವ ರೀತಿ ಇದೆ, ಯಾವ ನಿಮಗೆ ಪುರಸ್ಕೃತವಾಗಿದೆ ಅನ್ನುವಂಥದ್ದು? ನಾವು ಅರಣ್ಯ ಇಲಾಖೆಯಲ್ಲಿ ಗಾರ್ಡ್ ಗೋಪಾಲ್ ಅನ್ನೋ ಒಂದು ಪಾತ್ರನ ನಿರ್ವಹಿಸಿದ್ವಿ. ಈಗ ಒಬ್ಬ ಅಧಿಕಾರಿಯಾಗಿ ಅರಣ್ಯ ಇಲಾಖೆ ಬಂದಾಗ ಊರಿನವ್ರ ಜೊತೆ ಒಂದು ಸಂಘರ್ಷ ಇದ್ದೇ ಇರ್ತದೆ. ಎನ್ಕ್ರೋಚ್ಮೆಂಟ್ ಇರ್ಬೋದು, ಇನ್ನೊಂದು ಕಳ್ಳನಾಟ ಅಂತ ನಾವೇನು ಹೇಳ್ತೀವಿ, ನಮ್ಮ ಮಲೆನಾಡು ಭಾಷೆಯಲ್ಲಿ ಕಳ್ಳನಾಟ ಅಂತ ಹೇಳ್ತೀವಿ, ನಿಮ್ಗೆ ಗೊತ್ತಿರ್ಬೋದು. ಆ ಥರ ಮರಗಳಲ್ಲಿ ಕದ್ದು ನಾಟ ಮಾಡುವಂಥದ್ದು, ಮತ್ತೆ ಶಿಕಾರಿ ಮಾಡುವಂಥದ್ದು ಇವೆಲ್ಲ ಇರ್ತದೆ. ಆ ಜೊತೆನ ಆ ಜನಗಳ ಜೊತೆನ ಸಂಘರ್ಷ ಇದಿರ್ತದೆ. ಒಬ್ಬ ಪ್ರಾಮಾಣಿಕ ಗಾರ್ಡ್ನ ಪಾತ್ರ ನಾನು ನಿರ್ವಹಿಸಿದ್ದೀನಿ. ಅದ್ರ ಜೊತೆಗೆ ಗುತ್ತಳಿಕೆ ಕೇಶವ್ ಅಂತ ನಮ್ಮ ಶೃಂಗೇರಿ ಅವರು ನಮ್ದು ಕಾಂಬಿನೇಷನ್. ಈಗ ದೊಡ್ಡ ಕಲಾವಿದರ ಜೊತೆ ನಾವು ಒಂದು ಪಾತ್ರ ಮಾಡಿದೀವಿ. ತುಂಬಾ ಚೆನ್ನಾಗಿ ಹೋಗ್ತದೆ. ತೆರೆ ಮೇಲೆ ನೋಡ್ಬೇಕು ನೀವು ಅದನ್ನ, ತುಂಬಾ ಚೆನ್ನಾಗಿ ಬಂದಿದೆ. ಸರ್, ನಿಮ್ಮ ಪಾತ್ರ ಯಾವ ರೀತಿ ಹೋಗಿದೆ, ಏನ್ ಹೆಸರು, ಪಾತ್ರದ ನೇಮ್ ಏನು? ನಾರಾಯಣಾಚಾರ್ಯ ಅಂತೇಳಿ ಒಂದು ಕುಲ್ಮೆ ಆಚಾರ್ಯರ ಪಾತ್ರ. ಅದು ಹೋಗ್ತಾ ಹೋಗ್ತಾ ಸುಮಾರು ಈಗ
ಗಂಧ ಕಳ್ತನಕ್ಕೆ ಸಪೋರ್ಟ್ ಮಾಡೋದು, ವಿಲನ್ ಆಕ್ಟಿಂಗ್ ಕ್ಯಾರೆಕ್ಟರ್ ಇದೆ. ಸುಮಾರಷ್ಟು ಪಾತ್ರಗಳಿದೆ ಅದರಲ್ಲಿ. ಒಂದು ಹಾಡಲ್ಲೂ ಮೂಡ್ ಬಂದಿದೆ, ಚೆನ್ನಾಗಿ ಬಂದಿದೆ, ಪಾತ್ರ ಚೆನ್ನಾಗಿ ಬಂದಿದೆ. ನಮಗೂ ಅದೇ ಕೊಡೋಕೆ ಆಗದಿರೋಂಥ ಟೈಮಲ್ಲೂ ಸಹಿತ ಡೈರೆಕ್ಟ್ರು ಟೈಮನ್ನ ನಾವು ನಮ್ಮ ಟೈಮನ್ನೇ ಕಾದು ಪಾತ್ರನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಬಂದಿದೆ. ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ಸಾಂಗಲ್ ಸಹಿತ ನಮ್ಮ ಪಾತ್ರ ಇದೆ. ಇವ್ರು ಖಡಕ್ ವಿಲನ್ ಅಂತ ಹೇಳಿದ್ರು, ನಿಮಗೆ ಇವರೇ ಶತ್ರು ಆಗ್ತಾರ ಹೆಂಗೆ? ನೀವು ಪ್ರಾಮಾಣಿಕತೆ ನಿಷ್ಠೆಯಿಂದ ಬೇರೆ ಇರ್ತೀರಾ? ಅಲ್ಲ, ನಮ್ಮ ಪ್ರಾಮಾಣಿಕತೆ ನಾವು ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಕೊನೆಗೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋ ಇವರು ಬದಲಾಗುವ ಸಂದರ್ಭಗಳಿರ್ತದೆ. ಇವರು ಬದಲಾಗ್ತಾರೆ, ಮತ್ತೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂತದ್ದು. ಅದನ್ನ ಮುಂದೆ ನಿಮಗೂ ಖುಷಿ ಆಗ್ತದೆ, ತೆರೆ ಮೇಲೆ ನೀವು ನೋಡ್ತೀರಿ ಆತರ. ಓಕೆ ಸರ್, ಎಷ್ಟೋ ಸಿನಿಮಾಗಳು ಮಾಡಿದಾಗ ಈ ಹೊಸೊಬ್ರು ಅನ್ನೋದಕ್ಕಿಂತ ಈ ಹಳೆ ಒಂದಷ್ಟು ಜನ ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದ್ರಿಂದ ಒಂದೊಂದರಲ್ಲಿ ಒಂದೊಂದು ಕಲ್ತ್ಕೊಂಡಿರೋದಿರುತ್ತೆ. ಸೊ ನೀವು ಪಾಠಶಾಲಾ ಸಿನಿಮಾಯಿಂದ ಏನ್ ಕಲ್ತ್ಕೊಂಡ್ರಿ ಅನ್ನುವಂಥದ್ದು? ಹಿಂದಿನ ಈಗಿನ ಜನರೇಷನ್ಗೆ ಒಳ್ಳೆ ಮೆಸೇಜ್ ಇದೆ. ಮಕ್ಕಳು ಏನು ಹಿಂದೆ ಏನ್ ಮಾಡ್ತಿದ್ರು, ಬರೀ ಓದೋದು ಒಂದೇ ಅಲ್ಲದೆ ಮಕ್ಳು ಜವಾಬ್ದಾರಿ ಏನಿರ್ತಿತ್ತು ಅಂತೇಳಿ. ಇವಾಗ ಏನಾಗಿದೆ, ಈಗ ಮೊಬೈಲ್ ಮತ್ತೆ ಓದು ಎರಡೇ ಆಗಿದೆ ಜನ ಮಕ್ಕಳಲ್ಲಿ. ಆದ್ರೆ ಇಲ್ಲಿ ಏನಾಗಿದೆ, ಪಾಠಶಾಲಾ ಪಿಕ್ಚರ್ ಅಲ್ಲಿ ಮಕ್ಕಳೇ ನಿಮಗೆ ದೊಡ್ಡ ಅಂದ್ರೆ ಸಮಾಜಕ್ಕೆ ಮೆಸೇಜ್ ಕೊಡುವಂತ ಕೆಲಸನ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ಮಕ್ಳಿಗೆ ಯಾವ ತರ ಮೆಚುರಿಟಿ ಇರ್ತಿತ್ತು, ಅವಾಗ ಯಾವ ತರ ಜೀವನ ಇರ್ತಿತ್ತು, ಅವ್ರ ಸಮಾಜಕ್ಕೆ ಏನ್ ಹೆಲ್ಪ್ ಮಾಡ್ತಿದ್ರು, ಅದ್ರ ಬಗ್ಗೆ ದೊಡ್ಡ ಮೆಸೇಜ್ ಇದೆ ಇದರಲ್ಲಿ. ಮಕ್ಕಳು ನೋಡಿ ಕಲಿಯುವಂಥದ್ದು ಸಾಕಷ್ಟು ಇದೆ, ಪೇರೆಂಟ್ಸ್ ಕಲಿಯುವಂಥದ್ದು ಇದೆ ಇಲ್ಲಿ. ಅದರಿಂದ ದೊಡ್ಡ ಮೆಸೇಜ್ ಪಾಠಶಾಲದ ಮುಖಾಂತರ ಸಮಾಜಕ್ಕೆ ಹೋಗುತ್ತೆ. ಓಕೆ ಸರ್, ನೀವೇನ್ ಕಲ್ತ್ಕೊಂಡ್ರಿ ಪಾಠಶಾಲಾ ಸಿನಿಮಾಯಿಂದ ಅನ್ನುವಂಥದ್ದು? ಪಾಠಶಾಲೆ ನಮಗೆ ಸಿನಿಮಾ ಕ್ಷೇತ್ರ ಹೊಸದು, ಎಲ್ಲ ಸಂಪರ್ಕ ಮೊದಲಿಂದನೇ ಇತ್ತು ಮತ್ತು ಜಾಸ್ತಿ ಆಯಿತು. ಮತ್ತೆ ನಮ್ಮ ನಿರ್ದೇಶಕರ ಜೊತೆಗೆ ಒಂದಷ್ಟು ಮಕ್ಕಳನ್ನ ಹೇಗೆ ಮೈಂಟೈನ್ ಮಾಡೋದು, ಆ ತಾಳ್ಮೆ, ಆಮೇಲೆ ದೊಡ್ಡ ಕಲಾವಿದರ ಸಂಪರ್ಕನೂ ಆಯಿತು. ನಾವು ಒಂದು ಚೂರುಪರ ಅಭಿನಯ ಕಲಿಯೋ ಥರ ಆಯಿತು ನಮ್ಮ ಡೈರೆಕ್ಟ್ರಿಂದ. ಅದೇ ಒಂದು ಒಟ್ಟಾರೆ ಆ ದಿನಗಳು ಅಂತ ಹೇಳ್ತೀವಲ್ಲ ನಾವು, ಏನು ಚಿತ್ರೀಕರಣ ಆಗಿದ್ದ ದಿನಗಳು ಒಂಥರ ಅದು ಸುವರ್ಣ ಅವಕಾಶ ಮತ್ತೆ ಒಂದು ಒಳ್ಳೆ ದಿನಗಳು ನೆನಪಲ್ಲಿ ಯಾವಾಗ ಉಳಿಯೋ ಅಂಥದ್ದಾಯ್ತು. ನಾವು ಸರ್ಕಾರಿ ಶಾಲೆಯಲ್ಲೇ ಇದು ಮಾಡಿದ್ದೀವಿ. ಆಮೇಲೆ ಅಂಟಿಗೆ ಪಿಂಟಿಗೆ ಅಂತ ನಿಮ್ಗೆ ಗೊತ್ತಿದೆ, ನಮ್ಮ ಮಲೆನಾಡಿನ ಜಾನಪದ ಸೊಗಡು, ಆ ಕಲಾ ಪರಂಪರೆಯನ್ನು ಮತ್ತೆ ಅನಾವರಣಗೊಳಿಸುವ ಒಂದು ಕೆಲಸವನ್ನ ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಒಟ್ಟಾರೆ ಏನು ಒಂದು ಒಳ್ಳೆ ಸಂದೇಶ ಕೊಡುವಂತ ಚಿತ್ರ ಪಾಠಶಾಲೆ. ಆ ಹೆಸರೇ ಒಂದು ಒಳ್ಳೆ ಒಂದು ವರ್ಚಸ್ ಇದೆ, ಒಂದು ತೇಜಸ್ ಇದೆ, ಒಂದು ವೆಯ್ಟೇಜ್ ಇದೆ. ನಿಮಗೆ ಖುಷಿ ಕೊಡ್ಬೋದು. ಆ ಪಾಠಶಾಲಾ ಅನ್ನೋ ಹೆಸರೇ ಅಷ್ಟು ಚಂದದ ಹೆಸರು. ಆ ಹೆಸರಿನ ತಕ್ಕಂತೆ ಸಿನಿಮಾವನ್ನು ಅಷ್ಟು ಚಂದವಾಗಿ ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಸರ್, ನಿಮ್ಮೂರಿನ ಸಿನಿಮಾಗೆ ನೀವು ಪ್ರೊಡ್ಯೂಸರ್ ಆಗಿದ್ರೆ ಇನ್ನು ಬೇರೆ ಬೇರೆ ಸಿನಿಮಾಗಳು ಬಂದ್ರೆ ಮಾಡುವಂತ ಕೆಲಸ ಇದೆಯಾ ಸರ್ ಪ್ರೊಡ್ಯೂಸರ್ ಆಗಿ? ಈಗ ಅವಕಾಶ ಬಂದಿದೆ ಯಾವ್ದು ಬಿಡಂತ ನಮ್ಮದು ಕ್ಯಾರೆಕ್ಟರ್ ಅಲ್ಲ, ಬಂದಿದ್ರಿಂದ ಉಪಯೋಗಿಸೋದು ನಮ್ಮ ಕೆಲಸ. ಅವಕಾಶ ಬಂದ್ರೆ 100% ನಾವು ಅದನ್ನ ಮಾಡಕ್ಕೆ ರೆಡಿ ಇದೀವಿ. ಹೌದು, ಇದ್ರ ಸಪೋರ್ಟ್ ಮೇಲೆ ಇನ್ನು ಮುಂದೆ ಇದೆ. ನಿಮ್ಮಿಬ್ರು ಪಾತ್ರನೂ ಆಗಿರ್ಬೋದು ಸರ್, ನಿಮ್ಮನ್ನ ಮೆಚ್ಕೋಬಹುದು. ಆಮೇಲೆ ಮುಂದಕ್ಕೆ ಬೇರೆ ಬೇರೆ ಆಪರ್ಚುನಿಟಿಗಳು ಬಂದ್ರೆ ಬೇರೆ ಬೇರೆದ್ರಲ್ಲಿ ಆಕ್ಟ್ ಮಾಡುವಂತಹ ಪ್ರಯತ್ನ ಇದೆಯಾ ಇನ್ನ ಸರ್? ಮೇಡಮ್, ಅದೇ ಈಗ ಅಷ್ಟೆಲ್ಲ ದಿಗ್ಗಜರ ನಡುವೆ ನಮಗೊಂದು ಅವಕಾಶ ಸಿಗುತ್ತೆ ಅನ್ನೋದು ಒಂದು ಗಗನ ಕುಸುಮ ಅಂತ ಇರ್ಬೋದು. ನಾವು ನಮ್ಮ ಉದ್ಯೋಗದಲ್ಲಿ ತುಂಬಾನೇ ಒತ್ತಡ ಬಿಸಿ ಇರೋದ್ರಿಂದ ಅಂತ ಒಂದು ಕಲೆಗೆ ಅವಕಾಶ ಸಿಕ್ಕಿದ್ರೆ ಅದನ್ನ ಉಪಯೋಗಿಸ್ಕೊಳ್ತೀವಿ ನಾವು. ಅದೇ ನಾವೆಲ್ಲ ತುಂಬಾ ಚಿಕ್ಕವರು, ಏನು ಕಲ್ತಿಲ್ಲ, ಏನು ಕಲಿಯೋದು ಸಮುದ್ರದಷ್ಟಿದೆ. ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಸದುಪಯೋಗ ಪಡಿಸ್ಕೊಳ್ತೀವಿ ಅನ್ನೋದು ಸಂದರ್ಭ. 100% ಮೇಡಮ್, ಅವಕಾಶ ಸಿಕ್ಕಿದ್ರೆ ಆಕ್ಟಿಂಗ್ ಮಾಡಕ್ಕೆ ಅವಕಾಶ ಸಿಕ್ಕಿದ್ರೆ ಆಕ್ಟಿಂಗಿಗೂ ನಾವು ಮಾಡುತ್ತಾ ಇದ್ದಿದೆ. ಜವಾಬ್ದಾರಿನೇ ಇದೆ ನಮಗೆ ಮಾಡಕ. ಈಗೇನಿದೆ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಸಾಕು, ನಾವು ಬೆಳಗ್ಗೆ ಅವಕಾಶ. ಖಂಡಿತ ಸರ್. ಮಲೆನಾಡಿನ ಭಾಗದ ಸಿನಿಮಾಗಳು ನೀವು ನೋಡಿರ್ಬೋದು, 1, 2, 3, 4 ಸಿನಿಮಾಗಳು ಬಂದಿರ್ಬೋದು. ಬಟ್ ಪಾಠಶಾಲಾ ಈಗ ಬರ್ತಾ ಇರುವಂತದ್ದು ಥಿಯೇಟ್ರಿಗೆ ಇದೆ, ನವೆಂಬರ್ 28ನೇ ತಾರೀಕು ಕೂಡ ಬರ್ತಾ ಇದೆ. ಸೊ ಆ ಸಿನಿಮಾಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಈ ಸಿನಿಮಾ ಎಷ್ಟು ವಿಭಿನ್ನವಾಗಿದೆ ಅನ್ನುವಂಥದ್ದು ಸರ್ ನೀವು ಹೇಳೋದಾದ್ರೆ? ಇದು ಪಾಠಶಾಲಾ ಡಿಫ್ರೆಂಟ್ ಆಗಿದೆ. ಎಲ್ಲಾ ಪಿಕ್ಚರ್ ನಮ್ಮಲ್ಲಿ ಸಾಕಷ್ಟು ಪಿಕ್ಚರ್ಗಳು ಬಂದಿದೆ. ಜಾಸ್ತಿ ಸದ್ದು ಏನು ದೊಡ್ಡ ಸದ್ದು ಮಾಡಿದಂತ ಸಿನಿಮಾಗಳು ಮಲೆನಾಡಿನ ಭಾಗದಿಂದ ಬಂದಿಲ್ಲ. ಆದ್ರೆ ಈ ಪಾಠಶಾಲಾ ಅನ್ನೋದು ಸಖತ್ ದೊಡ್ಡ ಸದ್ದು ಮಾಡೋಂಥ ಸಿನಿಮಾ. ಯಾಕಂದ್ರೆ ನೀವು ಈಗ ಬರೀ ಸ್ಟೋರಿ ನಿಮಗೆ ನೋಡಿದ್ಮೇಲೆ ಗೊತ್ತಾಗೋದು. ಈಗ ಹಾಡಿನ ರಿವ್ಯೂಸ್ ಅಲ್ಲೇ ಗೊತ್ತಾಗುತ್ತೆ. ಹಾಡು ಸೂಪರ್ ಹಿಟ್ ಆಗಿದೆ, 2 ಹಾಡು ರಿಲೀಸ್ ಆಗಿದೆ, ಇನ್ನೊಂದು ಹಾಡು ರಿಲೀಸ್ ಆಗ್ಲಿಕ್ಕಿದೆ. 100% 3 ಹಾಡು ಸಹಿತ ಸೂಪರ್ ಇದೆ. ಮತ್ತೆ ಒಂದು ನಮ್ಮ ಸುಧಾಕರ್ ಶೆಟ್ಟಿ ಹೇಳ್ದಾಗೆ ಅಂಟಿಗೆ ಪಿಂಟಿಗೆ ಅದು ಸಹಿತ ನಿಮಗೆ ಚೆನ್ನಾಗಿರೋಂಥದ್ದು, ನಮ್ಮ ಮಲೆನಾಡು ಸಂಸ್ಕೃತಿನ ಕೊಟ್ಟಿರೋಂಥದ್ದು. ದೀಪಾವಳಿ ಆಚರಣೆ ಮಾಡೋಂಥದ್ದು, ಊರಿನವರೆಲ್ಲ ಸೇರಿ ಗೋಪೂಜೆ ಮಾಡೋಂಥದ್ದು, ಎಲ್ಲದನ್ನೂ ಮಲೆನಾಡಿಂದ ಏನು ಹಿಸ್ಟ್ರಿ ಅಂದರೆ ಮೊದಲಿನ ಹಿಸ್ಟ್ರಿ ಏನಿತ್ತು ಅದೆಲ್ಲದನ್ನು ತೋರಿಸೋಂಥ ಕೆಲಸ ಆಗಿದೆ. ದೊಡ್ಡ ಮಟ್ಟದ ಸದ್ದು ಮಾಡೋಂಥ ಎಲ್ಲ ಇದು ಪಾಠಶಾಲಾ ಪಿಕ್ಚರಿಗೆ ಇದೆ.
ಸರ್ ನೀವ್ ಹೇಳೋದಾದ್ರೆ ಅದು ಇದೇನು ಅವಕಾಶ ಸಿಕ್ಕಿದೆ ಈ 2.5 ಗಂಟೆಯಿಂದ 3 ಗಂಟೆ ಕಾಲಮಿತಿಯಲ್ಲಿ ಇಡೀ ನಮ್ಮ ಮಲೆನಾಡಿನ ಚಿತ್ರಣ, ನಮ್ಮ ಜಾನಪದ ಸೊಗಡು, ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಒಂದು ಬಿಂಬಿಸುವುದರ ಜೊತೆಗೆ ಅದನ್ನು ಅನಾವರಣಗೊಳಿಸುವ ಒಂದು ಪ್ರಯತ್ನ ನಡೆದಿದೆ. ಬೇರೆ ಎಲ್ಲ ಸಿನಿಮಾಗಿಂತ ಯಾಕೆ ವಿಭಿನ್ನ ಇದು ಅಂತ ಅಂದರೆ, ನಾನು ಹೇಳ್ದಲ್ಲ, ಈ ಒಟ್ಟಾರೆ ನಮ್ಮ ಮಲೆನಾಡಿನ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯವನ್ನು ಈ ಚಲನಚಿತ್ರದ ಮೂಲಕ ಜನಗಳಿಗೆ ಮತ್ತೆ ನೆನಪು ಮಾಡುವ ಒಂದು ಈ ಕಾರ್ಯಕ್ಕೇನು ನಮ್ಮ ನಿರ್ದೇಶಕರು ಹೋಗಿದ್ದಾರೆ. ಆ ಕಾರಣಕ್ಕೋಸ್ಕರ ಇದು ಬೇರೆ ಎಲ್ಲ ಚಿತ್ರಗಳಿಂದ ವಿಭಿನ್ನವಾಗಿದೆ ಅಂತ ಹೇಳ್ತೀನಿ ಮೇಡಮ್. ಎಸ್ ಸರ್, ನೀವು ಗಮನಿಸ್ತಿರ್ಬೋದು ಇವಾಗ ಕನ್ನಡ ಇಂಡಸ್ಟ್ರಿಗೆ ಆಗಿರ್ಬೋದು, ಥಿಯೇಟರ್ಗಳಿಗಾಗಿರ್ಬೋದು ಜನ ಬರ್ತಾ ಇಲ್ಲ ಅನ್ನುವಂಥ ಒಂದು ಕೂಗು ಕೇಳಿಸ್ತಾನೇ ಇದೆ. ಸೊ ನಿಮ್ಮ ಸಿನಿಮಾಗೆ ಸರ್ತಿ ಸಾಲಲ್ಲಿ ಜನಗಳು ಬರ್ತಾ ಇರಬೇಕು ಅಂದ್ರೆ ಒಂದಷ್ಟು ಜನ ಆ ಸರ್ತಿ ಸಾಲಲ್ಲಿ ನಿಂತಿರುವಂತ ಜನಗಳು ಹೇಳ್ತಾರೆ ನಮಗೆ ಲೋ ಬಜೆಟ್ ಸಿನಿಮಾ ಬೇಡ, ಹೈ ಬಜೆಟ್ ಸಿನಿಮಾ ಬೇಡ, ಮನರಂಜನೆ ಬೇಕು ಅನ್ನುವಂಥದ್ದು. ಸೊ ಎಸ್, ಆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಈಗ ನಾವು ನಮ್ಮ ಏನು 80 ದಶಕ ನಾವು ಓದೋಂತ ಇದ್ರಲ್ಲಿ ಏನಂದ್ರೆ, ನೀವು ಪಿಕ್ಚರ್ ಟಾಕೀಸಲ್ಲೇ ಹೋಗಿ ಪಿಕ್ಚರ್ ನೋಡ್ಬೇಕಾಯ್ತು. ಅವಾಗ ಜನನು ಇರ್ತಿತ್ತು, ನಿಮ್ಗೆ 100 ಡೇಸ್ ಓಡೋದು 200 ಡೇಸ್ ಓಡೋದು ಅದೆಲ್ಲ ಇರ್ತಿತ್ತು. ಅವಾಗ ನಾವು ಕಾಲೇಜಿಗೆ ಸ್ಕೂಲಿಗೆಲ್ಲ ಚಕ್ಕರ್ ಹಾಕಿ ನಾವು ಅವಾಗ ಹೋಗಂತ ಇಷ್ಟಿತ್ತು. ಇವಾಗ ಏನಂದ್ರೆ ಸಾಕಷ್ಟು ಟೈಮಿಂದ ಅದು ಪಿಕ್ಚರ್ ಟಾಕೀಸಿಗೆ ಹೋಗೋದು ಕಮ್ಮಿ ಆಗಿತ್ತು. ಆದ್ರೆ ಈಗ ರೀಸೆಂಟ್ ಸೂಪ್ರಮ್ಸೋ ಏನ್ ಪಿಕ್ಚರ್ ಬಂತು, ಆಮೇಲೆ ಟಾಕೀಸಿಗೆ ಜನರನ್ನ ಕರ್ಕೊಂಡ್ ಬಂದಿದೆ. ಯಾಕಂದ್ರೆ ನಾವು ಸಹಿತ 2 ದಿವಸಕ್ಕಾದ ಟಿಕೆಟ್ ತಗೊಂಡು ಪಿಕ್ಚರ್ ನೋಡಿದೀವಿ. ಅದರಿಂದ ಕರ್ಕೊಂಡ್ ಬಂದಿರೋದ್ರಿಂದ ಈಗ ಅದೇ ವೇ ನಮ್ಮ ಪಾಠಶಾಲೆನೂ ಮುಂದುವರಿಸ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಏನ್ ನಮಗ್ ಸಿಕ್ಕಿತ್ತು ಅದೇ ಇಲ್ಲೂ ಸಹಿತ ಸಿಗಂತ ಮನರಂಜನೆ ಎಲ್ಲರಿಗೂ ಇದ್ದೇ ಇದೆ. ಈ ಪಿಕ್ಚರ್ಗೆ ಬಂದ ಅದೇ 2.5 ಗಂಟೆ 3 ಗಂಟೆ ಕಾಲ ನಾವು ಬಂದಿದೀವಿ, ಅದನ್ನ ಮರಿಯಂತ ಇದನ್ನ ಇದು ಮಾಡತ್ತೆ, ನೆನಪಲ್ಲಿ ಇಟ್ಕೊಂಡಂತ ಒಂದು ಪಿಕ್ಚರ್ ಕೂಡ ಇದಾಗಿದೆ. ಸರ್, ನೀವು ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್ ನಿಮ್ಮ ಸಿನಿಮಾದ ಬಗ್ಗೆ? ಅದೇ ಮೇಡಮ್, ಈಗ ನಾವೊಂದು ಒಳ್ಳೆ ತುಂಬ ಪರಿಶ್ರಮ ಪಟ್ಟು ಒಂದು ಒಳ್ಳೆ ಚಿತ್ರವನ್ನ ಜನಗಳಿಗೆ ಕೊಟ್ಟಿದ್ದೀವಿ. ಅದೇ ಹೇಳಿದ್ನಲ್ಲ, ನಮ್ಮ ಮಲೆನಾಡು ಕರಾವಳಿಯ ಮೂಲ ಸೊಗಡು ಮೂಲ ಪರಂಪರೆಯನ್ನ ಅನಾವರಣಗೊಳಿಸುವ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಒಟ್ಟಾರೆ ನಿಮ್ಗೆಲ್ಲ ಖುಷಿ ಕೊಡ್ತದೆ. ಕುಟುಂಬ ಸಮೇತವಾಗಿ ಬಂದು ನೋಡುವಂತ ಚಿತ್ರಗಳು ಇತ್ತೀಚೆಗೆ ಕಡಿಮೆ ಆಗ್ತಾ ಬಂದಿದೆ. ಈಗ ಕಾಂತಾರ ಇರಲಿ, ನಮ್ಮ ಸೂಪ್ರಮ್ಸೋ ಇರಲಿ, ಇದೆಲ್ಲ ಸಾಲಿನಲ್ಲಿ ನಿಲ್ಲುವಂತ ಒಂದು ಒಳ್ಳೆ ಚಿತ್ರ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೇಕ್ಷಕರ ಜೊತೆಗೆ ನಿಮ್ಮ ಮಾಧ್ಯಮದವರ ಸಹಕಾರನು ಅತ್ಯಗತ್ಯ. ಇದು ಒಂದು ಒಳ್ಳೆ ಎಲ್ಲ ಚಿತ್ರದಲ್ಲಿ ಒಂದು ಉತ್ಕೃಷ್ಟ ಸ್ಥಾನದಲ್ಲಿ ನಿಲ್ಲೋ ಚಿತ್ರ ಪಾಠಶಾಲೆ ಆಗುತ್ತೆ ಅನ್ನೋ ನಮ್ಮದು ಭರವಸೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಹತ್ರ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಎಸ್, ನಮ್ಮ ಮಲೆನಾಡಿನ ಭಾಗದ ಸಿನಿಮಾಗಳು ಬರ್ತಾನೆ ಇರಬೇಕು. ಎಷ್ಟೋ ಜನ ಇಲ್ಲಿ ಬೆಂಗಳೂರಲ್ಲಿ ಇರುವಂತವ್ರು ಹೇಳ್ತಾರೆ ಮಲೆನಾಡಿನ ಭಾಗಕ್ಕೆ ಹೋಗ್ಬೇಕು, ಅಲ್ಲಿರುವಂತಹ ಸೊಬಗನ್ನ ಸವಿಬೇಕು ಅನ್ನುವಂಥದ್ದು. ಈಗ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದೇ ಸರಿ ಸಿನಿಮಾದಲ್ಲೇ 2 ಅವರ್ ತೋರಿಸ್ತಾ ಇದ್ದೀರಾ. ಎಸ್, ನಿಮ್ಮ ಆಕ್ಚುಲಿ ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ ಅಂತ ನಾನು ನಂಬ್ತೀನಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸುಧಾಕರ್ ಶೆಟ್ಟಿ ಅವರು ಹಾಗೂ ಪ್ರದೀಪ್ ಗೌಡ ಅವರ ಮಾತಾಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.